ಅದಕ್ಕೆ ಭರ್ಜರಿ ಪಾಲಿಟಿಕ್ಸ್ ಶುರುವಾಗಿದೆ. ಬನ್ನಿ ಏನು ಬೆಲೆ ಏರಿಕೆಯಾಗಿದೆ ಈಗ ನೋಡೋಣ. ಏಪ್ರಿಲ್ 1ಕ್ಕೆ ಸಾಲು ಸಾಲು ದರ ಏರಿಕೆ ಬರೆ. ಕಸಕ್ಕೂ ಸೆಸ್, ಎಟಿಎಂ ವಿಡ್ರಾಗೂ ಶುಲ್ಕ. ರಾಜ್ಯದ ಜನರು ದರ ಏರಿಕೆ ಅನ್ನೋ ಶಬ್ದ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಯುಗಾದಿ ಸಂಭ್ರಮದಲ್ಲಿರೋ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಸಾಲು ಸಾಲು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಇದರ ಮಧ್ಯೆ ಮತ್ತೆ ಜನಸಾಮಾನ್ಯರ ಪಾಲಿಗೆ ಏಪ್ರಿಲ್ ಕಂಟಕವಾಗಲಿದೆ. ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಆಗಲಿದೆ. ಸಿದ್ದಣ್ಣ ಕೊಟ್ಟ ಶಾಕ್ಗಳು. ಸಿದ್ದರಾಮಯ್ಯನವರು ನಿನ್ನೆ ತಾನೇ ಕರ್ನಾಟಕಕ್ಕೆ ಫ್ರೆಶ್ ಆಗಿ ಕರೆಂಟ್ ಶಾಕ್ ಕೊಟ್ಟರು. ನಿನ್ನೆ ಹಾಲಿನ ದರವನ್ನು ಏರಿಕೆ ಮಾಡಿದ್ರು. ಹೆಣ್ಮಕ್ಳಿಗೆ ಫ್ರೀ ಬಸ್ ಟಿಕೆಟ್ ಕೊಟ್ಟು ಗಂಡು ಹೈಕ್ಳ ಬಸ್ ಟಿಕೆಟ್ ದರ 15% ಏರಿಕೆ ಮಾಡಿದ್ರು. ಬಿಎಂಆರ್ಸಿಎಲ್ನವರು 100% ಮೆಟ್ರೋ ದರ ಏರಿಕೆ ಮಾಡಿದ್ರು. ನೀರಿನ ದರ ಏರಿಕೆಗೆ ಸಿದ್ದು ಸರ್ಕಾರದಿಂದ ಚಿಂತನೆ ನಡೆಸಿದೆ. ಈಗಾಗಲೇ 4 ಬಾರಿ ಬಿಯರ್ ದರ ಹೆಚ್ಚಿಸಿ ಕುಡುಕ ಮಹಾಶಯರಿಗೆ ಶಾಕ್ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿರೋ ರಾವಣ ರೂಪಿ ಸರ್ಕಾರ ಎಂದಿದ್ದಾರೆ. ಈಗ ಎಲ್ಲರಿಗೂ ಪ್ರತಿ ಯೂನಿಟ್ಗೆ 36 ಪೈಸೆ ಬರ. ಮಹದೇವಪ್ಪನಿಗೂ ಶಾಕು, ಕಾಕಾ ಪಾಟೀಲಗೂ ಶಾಕು. ಒಂದು ಕೈಯಲ್ಲಿ ಕೊಟ್ಟು 10 ಕೈಗಳಲ್ಲಿ ಕಿತ್ತುಕೊಳ್ಳುವ ದಶಾವತಾರಿ ರಾವಣ ರೂಪಿ ಸುಲಿಗೆ ಪ್ರವೃತ್ತಿ ಕನ್ನಡಿಗರ ಪಾಲಿಗೆ ಮರಣ ಶಾಸನ. ಹಾಲು ವಿದ್ಯುತ್ ದರ ಏರಿಕೆ ಖಂಡನೀಯ. ನೆಪ ರೈತರದು, ಲಾಭ ಕೆಎಂಎಫ್ಗೆ. ಮೊಸರು ದರ 4 ರೂಪಾಯಿ ಏರಿಕೆ ಮಾಡಿದ್ದೀರಿ. ಈ ಹಣ ಏನು ಮಾಡುತ್ತೀರಿ? ರೈತರಿಗೆ ವರ್ಗಾಯಿಸುತ್ತೀರೋ ಅಥವಾ ಕೆಎಂಎಫ್ ತಾನೇ ಉಳಿಸಿಕೊಳ್ಳಲಿದೆಯೋ ಹೇಳಿ. ಕರ್ನಾಟಕ ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿಯ ಕಪಿಮುಷ್ಟಿಯಲ್ಲಿದೆ. ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು. ಅದು ಗ್ಯಾರಂಟಿಗಳು ಒಂದು ಕಡೆ, ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು. ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಒಂದು ಸುಮ್ಮನೆ ಅಂತ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇನೆ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದಕ್ಕೆ ಭರ್ಜರಿ ಪಾಲಿಟಿಕ್ಸ್ ಶುರುವಾಗಿದೆ. ಬನ್ನಿ ಏನು ಬೆಲೆ ಏರಿಕೆಯಾಗಿದೆ ಈಗ ನೋಡೋಣ. ಏಪ್ರಿಲ್ 1ಕ್ಕೆ ಸಾಲು ಸಾಲು ದರ ಏರಿಕೆ ಬರೆ. ಕಸಕ್ಕೂ ಸೆಸ್, ಎಟಿಎಂ ವಿಡ್ರಾಗೂ ಶುಲ್ಕ. ರಾಜ್ಯದ ಜನರು ದರ ಏರಿಕೆ ಅನ್ನೋ ಶಬ್ದ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಯುಗಾದಿ ಸಂಭ್ರಮದಲ್ಲಿರೋ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಸಾಲು ಸಾಲು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಇದರ ಮಧ್ಯೆ ಮತ್ತೆ ಜನಸಾಮಾನ್ಯರ ಪಾಲಿಗೆ ಏಪ್ರಿಲ್ ಕಂಟಕವಾಗಲಿದೆ. ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಆಗಲಿದೆ. ಸಿದ್ದಣ್ಣ ಕೊಟ್ಟ ಶಾಕ್ಗಳು. ಸಿದ್ದರಾಮಯ್ಯನವರು ನಿನ್ನೆ ತಾನೇ ಕರ್ನಾಟಕಕ್ಕೆ ಫ್ರೆಶ್ ಆಗಿ ಕರೆಂಟ್ ಶಾಕ್ ಕೊಟ್ಟರು. ನಿನ್ನೆ ಹಾಲಿನ ದರವನ್ನು ಏರಿಕೆ ಮಾಡಿದ್ರು. ಹೆಣ್ಮಕ್ಳಿಗೆ ಫ್ರೀ ಬಸ್ ಟಿಕೆಟ್ ಕೊಟ್ಟು ಗಂಡು ಹೈಕ್ಳ ಬಸ್ ಟಿಕೆಟ್ ದರ 15% ಏರಿಕೆ ಮಾಡಿದ್ರು. ಬಿಎಂಆರ್ಸಿಎಲ್ನವರು 100% ಮೆಟ್ರೋ ದರ ಏರಿಕೆ ಮಾಡಿದ್ರು. ನೀರಿನ ದರ ಏರಿಕೆಗೆ ಸಿದ್ದು ಸರ್ಕಾರದಿಂದ ಚಿಂತನೆ ನಡೆಸಿದೆ. ಈಗಾಗಲೇ 4 ಬಾರಿ ಬಿಯರ್ ದರ ಹೆಚ್ಚಿಸಿ ಕುಡುಕ ಮಹಾಶಯರಿಗೆ ಶಾಕ್ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿರೋ ರಾವಣ ರೂಪಿ ಸರ್ಕಾರ ಎಂದಿದ್ದಾರೆ. ಈಗ ಎಲ್ಲರಿಗೂ ಪ್ರತಿ ಯೂನಿಟ್ಗೆ 36 ಪೈಸೆ ಬರ. ಮಹದೇವಪ್ಪನಿಗೂ ಶಾಕು, ಕಾಕಾ ಪಾಟೀಲಗೂ ಶಾಕು.
ಒಂದು ಕೈಯಲ್ಲಿ ಕೊಟ್ಟು 10 ಕೈಗಳಲ್ಲಿ ಕಿತ್ತುಕೊಳ್ಳುವ ದಶಾವತಾರಿ ರಾವಣರೂಪಿ ಸುಲಿಗೆ ಪ್ರವೃತ್ತಿ ಕನ್ನಡಿಗರ ಪಾಲಿಗೆ ಮರಣ ಶಾಸನ. ಹಾಲು ವಿದ್ಯುತ್ ದರ ಏರಿಕೆ ಖಂಡನೀಯ. ನೆಪ ರೈತರದು, ಲಾಭ ಕೆಎಂಎಫ್ಗೆ. ಮೊಸರು ದರ 4 ರೂಪಾಯಿ ಏರಿಕೆ ಮಾಡಿದ್ದೀರಿ. ಈ ಹಣ ಏನು ಮಾಡುತ್ತೀರಿ? ರೈತರಿಗೆ ವರ್ಗಾಯಿಸುತ್ತೀರೋ ಅಥವಾ ಕೆಎಂಎಫ್ ತಾನೇ ಉಳಿಸಿಕೊಳ್ಳಲಿದೆಯೋ ಹೇಳಿ. ಕರ್ನಾಟಕ ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿಯ ಕಪಿಮುಷ್ಟಿಯಲ್ಲಿದೆ. ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ. ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು. ಅದು ಗ್ಯಾರಂಟಿಗಳು ಒಂದು ಕಡೆ, ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು. ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಆ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇನೆ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದಕ್ಕೆ ಭರ್ಜರಿ ಪಾಲಿಟಿಕ್ಸ್ ಶುರುವಾಗಿದೆ. ಬನ್ನಿ ಏನು ಬೆಲೆ ಏರಿಕೆ ಆಗಿದೆ ಈಗ ನೋಡೋಣ. ಏಪ್ರಿಲ್ 1ಕ್ಕೆ ಸಾಲು ದರ ಏರಿಕೆ ಬರೆ. ಕಸಕ್ಕೂ ಸೆಸ್, ಎಟಿಎಂ ವಿಡ್ರಾಗೂ ಶುಲ್ಕ. ರಾಜ್ಯದ ಜನರು ದರ ಏರಿಕೆ ಅನ್ನೋ ಶಬ್ದ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಯುಗಾದಿ ಸಂಭ್ರಮದಲ್ಲಿರೋ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಸಾಲು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಇದರ ಮಧ್ಯೆ ಮತ್ತೆ ಜನಸಾಮಾನ್ಯರ ಪಾಲಿಗೆ ಏಪ್ರಿಲ್ ಕಂಟಕವಾಗಲಿದೆ. ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಆಗಲಿದೆ. ಸಿದ್ದಣ್ಣ ಕೊಟ್ಟ ಶಾಕ್ಗಳು. ಸಿದ್ದರಾಮಯ್ಯನವರು ನಿನ್ನೆ ತಾನೇ ಕರ್ನಾಟಕಕ್ಕೆ ಫ್ರೆಶ್ ಆಗಿ ಕರೆಂಟ್ ಶಾಕ್ ಕೊಟ್ಟರು. ನಿನ್ನೆ ಹಾಲಿನ ದರವನ್ನು ಏರಿಕೆ ಮಾಡಿದ್ರು. ಹೆಣ್ಮಕ್ಳಿಗೆ ಫ್ರೀ ಬಸ್ ಟಿಕೆಟ್ ಕೊಟ್ಟು ಗಂಡ ಹೈಕ್ಲ ಬಸ್ ಟಿಕೆಟ್ ದರ 15% ಏರಿಕೆ ಮಾಡಿದ್ರು. ಬಿಎಂಆರ್ಸಿಎಲ್ನವರು 100% ಮೆಟ್ರೋ ದರ ಏರಿಕೆ ಮಾಡಿದ್ರು. ನೀರಿನ ದರ ಏರಿಕೆಗೆ ಸಿದ್ದು ಸರ್ಕಾರದಿಂದ ಚಿಂತನೆ ನಡೆಸಿದೆ. ಈಗಾಗಲೇ 4 ಬಾರಿ ಬಿಯರ್ ದರ ಹೆಚ್ಚಿಸಿ ಕುಡುಕ ಮಹಾಶಯರಿಗೆ ಶಾಕ್ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿರೋ ರಾವಣರೂಪಿ ಸರ್ಕಾರ ಎಂದಿದ್ದಾರೆ. ಈಗ ಎಲ್ಲರಿಗೂ ಪ್ರತಿ ಯೂನಿಟ್ಗೆ 36 ಪೈಸೆ ಬರ. ಮಹದೇವಪ್ಪನಿಗೂ ಶಾಕು, ಕಾಕಾ ಪಾಟೀಲಗೂ ಶಾಕು. ಒಂದು ಕೈಯಲ್ಲಿ ಕೊಟ್ಟು 10 ಕೈಗಳಲ್ಲಿ ಕಿತ್ತುಕೊಳ್ಳುವ ದಶಾವತಾರಿ ರಾವಣರೂಪಿ ಸುಲಿಗೆ ಪ್ರವೃತ್ತಿ ಕನ್ನಡಿಗರ ಪಾಲಿಗೆ ಮರಣ ಶಾಸನ. ಹಾಲು ವಿದ್ಯುತ್ ದರ ಏರಿಕೆ ಖಂಡನೀಯ. ನೆಪ ರೈತರದು, ಲಾಭ ಕೆಎಂಎಫ್ಗೆ. ಮೊಸರು ದರ 4 ರೂಪಾಯಿ ಏರಿಕೆ ಮಾಡಿದ್ದೀರಿ. ಈ ಹಣ ಏನು ಮಾಡುತ್ತೀರಿ? ರೈತರಿಗೆ ವರ್ಗಾಯಿಸುತ್ತೀರೋ ಅಥವಾ ಕೆಎಂಎಫ್ ತಾನೇ ಉಳಿಸಿಕೊಳ್ಳಲಿದೆಯೋ ಹೇಳಿ. ಕರ್ನಾಟಕ ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿಯ ಕಪಿಮುಷ್ಟಿಯಲ್ಲಿದೆ. ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ. ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು. ಅದು ಗ್ಯಾರಂಟಿಗಳು ಒಂದು ಕಡೆ, ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು. ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಆ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇನೆ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದಕ್ಕೆ ಭರ್ಜರಿ ಪಾಲಿಟಿಕ್ಸ್ ಶುರುವಾಗಿದೆ. ಬನ್ನಿ ಏನು ಬೆಲೆ ಏರಿಕೆ ಆಗಿದೆ ಈಗ ನೋಡೋಣ. ಏಪ್ರಿಲ್ 1ಕ್ಕೆ ಸಾಲು ದರ ಏರಿಕೆ ಬರೆ. ಕಸಕ್ಕೂ ಸೆಸ್, ಎಟಿಎಂ ವಿಡ್ರಾಗೂ ಶುಲ್ಕ.
ರಾಜ್ಯದ ಜನರು ದರ ಏರಿಕೆ ಅನ್ನೋ ಶಬ್ದ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಯುಗಾದಿ ಸಂಭ್ರಮದಲ್ಲಿರೋ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಸಾಲು ಸಾಲು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಇದರ ಮಧ್ಯೆ ಮತ್ತೆ ಜನಸಾಮಾನ್ಯರ ಪಾಲಿಗೆ ಏಪ್ರಿಲ್ ಕಂಟಕವಾಗಲಿದೆ. ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಆಗಲಿದೆ. ಸಿದ್ದಣ್ಣ ಕೊಟ್ಟ ಶಾಕ್ಗಳು. ಸಿದ್ದರಾಮಯ್ಯನವರು ನಿನ್ನೆ ತಾನೇ ಕರ್ನಾಟಕಕ್ಕೆ ಫ್ರೆಶ್ ಆಗಿ ಕರೆಂಟ್ ಶಾಕ್ ಕೊಟ್ಟರು. ನಿನ್ನೆ ಹಾಲಿನ ದರವನ್ನು ಏರಿಕೆ ಮಾಡಿದ್ರು. ಹೆಣ್ಮಕ್ಳಿಗೆ ಫ್ರೀ ಬಸ್ ಟಿಕೆಟ್ ಕೊಟ್ಟು ಗಂಡು ಹೈಕ್ಳ ಬಸ್ ಟಿಕೆಟ್ ದರ 15% ಏರಿಕೆ ಮಾಡಿದ್ರು. BMRCLನವರು 100% ಮೆಟ್ರೋ ದರ ಏರಿಕೆ ಮಾಡಿದ್ರು. ನೀರಿನ ದರ ಏರಿಕೆಗೆ ಸಿದ್ದು ಸರ್ಕಾರದಿಂದ ಚಿಂತನೆ ನಡೆಸಿದೆ. ಈಗಾಗಲೇ 4 ಬಾರಿ ಬಿಯರ್ ದರ ಹೆಚ್ಚಿಸಿ ಕುಡುಕ ಮಹಾಶಯರಿಗೆ ಶಾಕ್ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿರೋ ರಾವಣ ರೂಪಿ ಸರ್ಕಾರ ಎಂದಿದ್ದಾರೆ. ಈಗ ಎಲ್ಲರಿಗೂ ಪ್ರತಿ ಯೂನಿಟ್ಗೆ 36 ಪೈಸೆ ಬರ. ಮಹದೇವಪ್ಪನಿಗೂ ಶಾಕು, ಕಾಕಾ ಪಾಟೀಲಗೂ ಶಾಕು. ಒಂದು ಕೈಯಲ್ಲಿ ಕೊಟ್ಟು 10 ಕೈಗಳಲ್ಲಿ ಕಿತ್ತುಕೊಳ್ಳುವ ದಶಾವತಾರಿ ರಾವಣ ರೂಪಿ ಸುಲಿಗೆ ಪ್ರವೃತ್ತಿ ಕನ್ನಡಿಗರ ಪಾಲಿಗೆ ಮರಣ ಶಾಸನ. ಹಾಲು ವಿದ್ಯುತ್ ದರ ಏರಿಕೆ ಖಂಡನೀಯ. ನೆಪ ರೈತರದು, ಲಾಭ KMFಗೆ. ಮೊಸರು ದರ 4 ರೂಪಾಯಿ ಏರಿಕೆ ಮಾಡಿದ್ದೀರಿ. ಈ ಹಣ ಏನು ಮಾಡುತ್ತೀರಿ? ರೈತರಿಗೆ ವರ್ಗಾಯಿಸುತ್ತೀರೋ ಅಥವಾ KMF ತಾನೇ ಉಳಿಸಿಕೊಳ್ಳಲಿದೆಯೋ ಹೇಳಿ. ಕರ್ನಾಟಕ ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿಯ ಕಪಿಮುಷ್ಟಿಯಲ್ಲಿದೆ. ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು. ಅದು ಗ್ಯಾರಂಟಿಗಳು ಒಂದು ಕಡೆ, ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು. ಗ್ಯಾರಂಟಿ